ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೇ 2 ಇನ್ ವಾರಣಾಸಿ. ಬೆಳಗ್ಗೆ 4 ಗಂಟೆ ಆಗಿದೆ. ನಾವೆಲ್ಲ ಎದ್ದು ಸ್ನಾನ ಮಾಡಿ ಇವಳನ್ನು ಎಬ್ಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದೀವಿ. 4:15 ಕ್ಯಾಬ್ ಬರ್ತಾ ಇದೆ. ನಾವು ಹೋಗ್ತಾ ಇದೀವಿ ರಾಮ ಜನ್ಮಭೂಮಿಗೆ, ಅಯೋಧ್ಯಾಗ ಹೋಗ್ತಾ ಇದೀವಿ. ಗೊತ್ತಿಲ್ಲ ಎಷ್ಟು ರಶ್ ಇರುತ್ತೆ, ಎಷ್ಟು ಕ್ಯೂ ಇರುತ್ತೆ, ಏನು ಗೊತ್ತಿಲ್ಲ. ದೇವ್ರ ಮೇಲೆ, ಶ್ರೀರಾಮನ್ ಮೇಲೆ ಭಾರ ಹಾಕಿ ಹೋಗ್ತಾ ಇದೀವಿ. ನೋಡೋಣ ಹೇಗಿರುತ್ತೆ ದರ್ಶನ, ಹೇಗಾಗುತ್ತೆ, ಹೇಗ್ ವಾಪಸ್ ಬರ್ತೀವಿ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್. ಸೊ ನನ್ನ ಜೆಪ್ಟೋ ಅಲ್ಲ, ಯಾವ ಆ್ಯಪ್? ಬ್ಲಿಂಕಿಟ್. ಜೆಪ್ಟೋ ಇರ್ಲಿಲ್ಲ, ಸೊ ಬ್ಲಿಂಕಿಟ್ ಅಲ್ಲಿ ಬ್ರೆಡ್, ಜಾಮು, ಸ್ವಲ್ಪ ಬನಾನಾ ಎಲ್ಲ ಆರ್ಡರ್ ಮಾಡಿದ್ವಲ್ಲ. ಸೊ ಬೆಳಗ್ಗೆ ಅವಳಿಗೆ ತಿನ್ನಿಸ್ತಾ ಇದ್ದೀವಿ. ರೆಡಿ ಆಗಿದ್ದೇವೆ ನೋಡಿ. ಕಾಫಿ ಮಾಡೋಣ ಅಂದ್ಬಿಟ್ಟು ಕಾಫಿ ಪೌಡ್ರ್ ಹಾಕಿ ಬಿಸಿನೀರು ಮಾಡೋಣ. ಯಾರ್ಯಾರು ಕವರ್ ಆಗ್ತಾ ಇದಾರೆ ನೋಡೋಣ. ನೋಡಿ, ಅವಳು ಪಾಪ ಬೆಳಗ್ಗೆನೆ ಎದ್ದು 4 ಗಂಟೆಗೆ ಎಬ್ಸಿದ್ದೀನಿ ಅವಳನ್ನ. ಎದ್ದು ಸ್ನಾನ ಮಾಡಿಸಿ ಹಾಯ್ ಹರಿ ಹರಿ ನಾವು ಬೇಗನೆ ರೆಡಿ ಆಗಿದ್ವಿ, ಟ್ರಾಫಿಕಲ್ಲಿ ಸಿಕ್ಕಾಕೋಬಾರ್ದು ಅಂದ್ಬಿಟ್ಟು. ಬಟ್ ಡ್ರೈವರ್ ಬರೋದೇ ಸ್ವಲ್ಪ ಲೇಟ್ ಆಯಿತು. ಡ್ರೈವರ್ ಬರೋ ಅಷ್ಟರಲ್ಲಿ 5:05 ಆಯಿತು. ಕುಡಿಯೋದಕ್ಕೆ ಅಂತ ನಿಲ್ಸಿದ್ದೀವಿ. ಈ ಕಾರಲ್ಲಿ ಹೋಗ್ತಾ ಇರೋದು. 6:15 ಆಗಿದೆ. ಇಲ್ಲಿ ಟೀ ಈ ಥರ ಕಪ್ಪಲ್ಲಿ ಕೊಡ್ತಾರೆ. ಮಡ್ ಕಪ್ಪಲ್ಲಿ ಟೀ ಮಾಡ್ತಾ ಇದ್ದಾರೆ. UP ಅಲ್ಲೆಲ್ಲ ಇದರಲ್ಲೇ ಕೊಡೋದಂತೆ. ತೋರ್ಸಟಿ ಕಪ್ಪು. ವಾರಣಾಸಿಯಿಂದ ಅಯೋಧ್ಯ ಬಂದು 220 ಕಿಲೋಮೀಟರ್ಸ್ ಆಗುತ್ತೆ. ಆನ್ ದ ವೇ ಡ್ರೈವರು ಕಾಶಿ ಸ್ಟೋರಿ ಎಲ್ಲ ಹೇಳ್ತಾ ಇದ್ರು. ಕಾಶಿ ನೇಮ್ ಹೇಗೆ ಬಂತು, ಟೆಂಪಲ್ ಹೇಗೆ ಸ್ಥಾಪನೆ ಆಯಿತು, ಎಲ್ಲಾನು ಹಿಂದಿಯಲ್ಲಿ ಹೇಳ್ತಾ ಇದ್ರು. साउथ इंडिया मठ है बहुत बड़ा, मतलब कोई अखाड़ा है, दिगंबर या कोई बहुत बड़ा अखाड़ा का बहुत ट्रस्ट है. ಅಯೋಧ್ಯ ಒಂದು 50 ಕಿಲೋಮೀಟರ್ಸ್ ಇರುವಾಗಲೇ ಲಾಂಗ್ ಟ್ರಾಫಿಕ್ ಶುರುವಾಯಿತು. ಸಿಕ್ಕಾಪಟ್ಟೆ ಹ್ಯೂಜ್ ಟ್ರಾಫಿಕ್ ಇತ್ತು. ನೀವು ನೋಡ್ತಾ ಇರ್ಬೋದು, ಎಲ್ಲ ಸ್ಟೇಟ್ಗಳಿಂದನೂ ಬಸ್ಗಳಿತ್ತು, ಕಾರ್ಗಳಿತ್ತು, ಬೇರೆ ಬೇರೆ ಊರುಗಳಿಂದ ಎಲ್ಲನೂ ಬಂದಿದ್ದಾರೆ. ಎಲ್ಲರೂ ಅಯೋಧ್ಯಕ್ಕೆ ಹೋಗ್ತಾ ಇದ್ರು. ನಾವು ಪಕ್ಕಕ್ಕೆ ಹೋಗ್ತಾ ಇದ್ದೀವಿ, ಮುಗೀತಾನೇ ಇಲ್ಲ. ಮತ್ತು ಡ್ರೈವರು ಕೆಲವೊಬ್ರು ಕೇಳಿದ್ರು ಇನ್ನೂ ಎಷ್ಟು ಲಾಂಗ್ ಇದೆ ಅಂತ. ಅವರು ಇನ್ನೂ ಒಂದು 30 ಕಿಲೋಮೀಟ್ರ್ ಹಿಂಗೆ ಇದೆ, ಇದು ನಿಂತಿದೆ ಟ್ರಾಫಿಕ್ ಅಂತ ಹೇಳಿಬಿಟ್ರು. ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಯಿತು. ನಾವು ಇನ್ಯಾವಾಗ ರೀಚ್ ಆಗ್ತೀವಿ, ಇನ್ಯಾವಾಗ ವಾಪಸ್ ಬರ್ತೀವಿ ಅಂತ. ಯಾಕಂದರೆ ನಾವು ಮತ್ತೆ ವಾಪಸ್ ವಾರಣಾಸಿಗೆ ಬರಬೇಕಾಗಿತ್ತು. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ನಾವು ವಾರಣಾಸಿನಲ್ಲೇ ಸ್ಟೇ ಮಾಡಿಕೊಂಡು ಅಯೋಧ್ಯಕ್ಕೆ ಹೋಗಿ ಬಂದು ಪ್ರಯಾಗ್ರಾಜಿಗೆ ಹೋಗಿ ಬರಬೇಕು ಅಂತ ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇಲ್ಲಿ ಬಸ್ಗಳು, ಟೆಂಪೋಗಳು, ಟ್ಯಾಕ್ಸಿಗಳೆಲ್ಲ ಅವ್ರವ್ರ ಊರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಪ್ರಯಾಗ್ರಾಜಿಗೆ ಬಂದುಬಿಟ್ಟು ಕಾಶಿಗೆ ಹೋಗಿ ಮತ್ತು ಅಯೋಧ್ಯಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವ್ರು ಹೆಂಗೆ ಅಂದರೆ ಎಲ್ಲ ಅಡುಗೆ ಸಾಮಾನುಗಳು ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಮಧ್ಯ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಇಳ್ಕೊಂಡ್ಬಿಟ್ಟು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತು ಪ್ರಯಾಣ ಶುರು ಮಾಡ್ತಾಯಿದ್ರು. ಹೀಗೆ ಇದ್ರೆ ನಡೆಯಲ್ಲ ಇದು ಅಂದ್ಬಿಟ್ಟು ಡ್ರೈವರ್ ಏನು ಮಾಡಿದ್ರು ಅಂದರೆ ವಾಪಸ್ ಬಂದ್ಬಿಟ್ಟು ಒಳಗಡೆ ಒಂದು ರೂಟ್ ಇತ್ತು, ಅಲ್ಲಿ ಲೋಕಲ್ ಅವ್ರಿಗೆ ಕೇಳಿಕೊಂಡು ಆ ರೂಟು ತಗೊಂಡು ಒಳಗಡೆ ಹಳ್ಳಿ ರೂಟಿಂದ ನಾವು ಅಯೋಧ್ಯಕ್ಕೆ ಹೊರಟ್ವಿ. ನಾವು ನೋಡ್ತಾ ಇದ್ವಿ ಬಸ್ಗಳಲ್ಲೆಲ್ಲ ಬಂದಿರೋ ಜನಗಳು ಅಲ್ಲೇ ಬ್ರಷ್ ಕೂಡ ಮಾಡ್ತಾಯಿದ್ರು. ಟ್ರಾಫಿಕಲ್ಲೇ ಒಂದು 2-3 ಅವರ್ ನಿಲ್ಲಬೇಕಾಗುತ್ತೆ. ಮಕ್ಕಳೆಲ್ಲ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಸೊ ನನಗೆ ಅದು ಭಯ ಇತ್ತು, ನನ್ನ ಮಗಳು ಹೆಂಗೆ ಇದಕ್ಕೆ ಕೋಆಪ್ರೇಟ್ ಮಾಡ್ತಾಳೆ ಅಂತೆಲ್ಲ. ಬಟ್ ಅವಳು ಪರವಾಗಿಲ್ಲ, ಅಷ್ಟೊಂದೆಲ್ಲ ಏನೋ ಕಿರಿಕಿರಿ ಮಾಡಲಿಲ್ಲ. ನಾವು ಒಳಗಡೆ ರೂಟಿಂದ ಬಂದುಬಿಟ್ಟು, ಅಂದರೆ ಈ ವಿಲೇಜ್ ರೋಡಿಂದ ಬಂದುಬಿಟ್ಟು ಮತ್ತೆ ಮೇನ್ ರೋಡ್ ಸೇರಿದ್ವಿ. ಸೊ ಅಯೋಧ್ಯಕ್ಕೆ ಇನ್ನೂ ಒಂದು 10 ಕಿಲೋಮೀಟರು ಅಂತ ತೋರಿಸ್ತಾ ಇತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಫೈನಲಿ ಅಟ್ಲೀಸ್ಟ್ ನಾವು ಇಲ್ಲಿ ರೀಚ್ ಆದ್ವಿ ಅಂದ್ಬಿಟ್ಟು ಹೇಳ್ಬಿಟ್ರು. ಫುಲ್ ಟೆನ್ಷನ್ ಆಯಿತು, ರೀಚ್ ಆಗ್ತೀವೋ ಇಲ್ಲ ಅಂತ. ಮತ್ತೆ ನಮ್ಮ ಇವರು ಗೈಡ್ ಇದ್ಬಿಟ್ಟು ಬೇರೆ ರೂಟಲ್ಲಿ, ಒಳಗಡೆ ರೂಟಲ್ಲಿ, ಈ ಹಳ್ಳಿಗಳ ರೂಟಲ್ಲಿ ಸುತ್ಕೊಂಡು ಬಂದು ಇವಾಗ ಸ್ವಲ್ಪ ಹತ್ರ ಬಂದಿದ್ದೀವಿ ಅಂತ ಸಮಾಧಾನ ಆಗ್ತಾ ಇದೆ. ಲೆಟ್ಸ್ ಸಿ ಅಲ್ಲಿ ಇನ್ನ ಎಷ್ಟು ರಶ್ ಇದೆ, ಕ್ರೌಡ್ ಇದೆ ಅಂತ. ಸ್ಟೇ ಟ್ಯೂನ್.
ಟೆಂಪಲ್ವರೆಗೂ ಯಾವುದೇ ಕಾರ್ಗಳು ಹೋಗೋ ಹಾಗಿರಲಿಲ್ಲ. 5 ಕಿಲೋಮೀಟ್ರ್ ಬಿಫೋರೇ ಎಲ್ಲ ಕಾರ್ಗಳು ನಿಲ್ಲಬೇಕಾಗಿತ್ತು. ಅಲ್ಲೇ ನಮ್ಮ ಕಾರ್ನ ಡ್ರೈವರು ಪಾರ್ಕ್ ಮಾಡಿಬಿಟ್ಟು ನನಗೊಬ್ಬರನ್ನ ಗೈಡ್ ಅರೇಂಜ್ ಮಾಡಿಸಿ ಅವರು ನಮ್ಮನ್ನು ಆಟೋನಲ್ಲಿ ಅಂದರೆ ಟುಕ್ ಥರ ಓಪನ್ ಆಟೋನಲ್ಲಿ ಕರ್ಕೊಂಡು ಹೋದರು ಒಂದು 2 ಕಿಲೋಮೀಟರ್ಸು. ಎಲ್ಲೋಗ್ತಾ ಇದೆಯಾ ಗುಲ್ಕೋ? ನೋಡಿ ಹೆಂಗಿದೆ ಟ್ರಾಫಿಕ್. ರಶ್ ಇದೆ, ಇಷ್ಟು ಟ್ರಾಫಿಕ್ ಇದೆ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ಎಲ್ಲ ಕಡೆ ಆಟೋ ನಮ್ಮನ್ನು ಇಲ್ಲಿಗೆ ಡ್ರಾಪ್ ಮಾಡಿದ್ರು. ಇಲ್ಲಿಂದ ನಾವು ಟೆಂಪಲ್ ಕಡೆ ವಾಕ್ ಮಾಡ್ತಾ ಹೊರಟ್ವಿ. ಅರೌಂಡ್ 3 ಕಿಲೋಮೀಟ್ರ್ ವಾಕ್ ಮಾಡಬೇಕಾಗಿತ್ತು ಟೆಂಪಲ್ಗೆ. ಗೈಡು ಕೂಡ ನಮ್ಮ ಜೊತೆ ಡೈರೆಕ್ಷನ್ಸ್ ತೋರಿಸ್ತಾ ನಮ್ಮ ಜೊತೆನೇ ವಾಕ್ ಮಾಡ್ತಾ ಬಂದರು. ಮೊದಲಿಗೆ ಸರಿಯು ನದಿಗೆ ಹೋಗ್ತಾ ಇದ್ದೀವಿ, ಆಮೇಲೆ ನೋಡಿ ಇಲ್ಲಿಂದ ವಾಕ್ ಮಾಡಬೇಕು. 2 ಕಿಲೋಮೀಟರ್ ವಾಕ್ ಮಾಡ್ಬೇಕಂತೆ ರಾಮ ಮಂದಿರ್ಗೆ. ನಾವು ಸರಿಯು ನದಿ ಹತ್ರ ರೀಚ್ ಆದ್ವಿ. ಸರಿಯು ನದಿ ಬಗ್ಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸರಿಯು ನದಿ ಒಂದು ಪವಿತ್ರ ನದಿಯಾಗಿದ್ದು ಇದು ಹಿಮಾಲಯಸಿಂದ ಹರಿದು ಬರುತ್ತೆ ಅಂತ ಹೇಳ್ತಾರೆ. ಈ ನದಿಯಲ್ಲಿ ಲಾರ್ಡ್ ಶ್ರೀರಾಮ ಮತ್ತು ಅವರು ಫಾಲೋವರ್ಸು ಸ್ನಾನ ಮಾಡ್ತಾ ಇದ್ರು ಅಂತಲೂ ಹೇಳ್ತಾರೆ. ಈ ನದಿ ಹೇಗೆ ಫಾರ್ಮ್ ಆಯಿತು ಅಂತ ನಾನು ಹೇಳ್ತೀನಿ. ಶಂಕಾಸುರ ಅನ್ನೋ ಒಬ್ಬ ರಾಕ್ಷಸ ವೇದಗಳನ್ನೆಲ್ಲ ಕದ್ದುಬಿಟ್ಟು ಸಮುದ್ರದಲ್ಲಿ ಹಾಕಿ ಅವನು ಕೂಡ ಅಡ್ಕೊಂಡಿರ್ತಾನೆ. ಆಗ ಲಾರ್ಡ್ ವಿಷ್ಣು ಮತ್ಸ್ಯಾವತಾರ ತಗೊಂಡು ಆ ರಾಕ್ಷಸನ್ನ ವಧೆ ಮಾಡಿ ವೇದಗಳನ್ನ ಕಾಪಾಡಿ ಲಾರ್ಡ್ ಬ್ರಹ್ಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆಗ ಅವರಿಗೆ ಬಂದಂಥ ಆನಂದ ಬಾಷ್ಪನ ಲಾರ್ಡ್ ಬ್ರಹ್ಮ ಸೇಫಾಗಿ ಮಾನಸ ಸರೋವರದಲ್ಲಿ ಇಟ್ಟಿರ್ತಾರೆ. ಒಬ್ಬ ಮಹಾರಾಜ ವೈವಸ್ವತ ಅನ್ನೋರು ತಮ್ಮ ಬಾಣಗಳಿಂದ ಈ ನೀರನ್ನ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಇದು ಸರಿಯು ನದಿಯಾಗಿ ಹರಿದು ಬಂದಿದೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಈ ನದಿಯಲ್ಲಿ ಸ್ನಾನ ಮಾಡೋರಿಗೆ ಪಾಪಗಳೆಲ್ಲ ಪರಿಹಾರ ಆಗಿ ಮೋಕ್ಷ ಸಿಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಲಾರ್ಡ್ ಶ್ರೀರಾಮ ಅವರು ಜಲಸಮಾಧಿ ಆಗಿರುವಂತಹ ನದಿ ಇದು. ಆಗ ಲಾರ್ಡ್ ಶಿವ ಈ ನದಿಗೆ ಶಾಪ ಕೊಟ್ಟಿದ್ರು ಅಂತಲೂ ಹೇಳ್ತಾರೆ. ಸೀತಾಮಾತೆಯ ಶಾಪ ಕೂಡ ಇದೆ ಅಂತಲೂ ಹೇಳ್ತಾರೆ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಈ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಈ ನದಿ ನೋಡುವಂತಹ ಭಾಗ್ಯ, ಸ್ಪರ್ಶಿಸುವಂತಹ ಪುಣ್ಯ ಸಿಕ್ಕಿರೋ ನಾವೇ ಧನ್ಯರು. ನದಿಗೆ ನಮಸ್ಕಾರ ಮಾಡಿ ನಾವು ಹೊರಟ್ವಿ ಶ್ರೀರಾಮನ ದರ್ಶನಕ್ಕೆ. ಜೈ ರಾಮ್, ಜೈ ಜೈ ರಾಮ್. ನೋಡಿ ಚೆನ್ನಾಗಿದೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಪೀಪಲ್ ನೋಡುತ್ತಾ ಇಲ್ಲ ನಮ್ಮ ಗುಲ್ಕೋ. ತುಂಬ ಜನ ಇದ್ದರು. 2 ರೋಡ್ ಇತ್ತು ದರ್ಶನಕ್ಕೆ. ಅಂದರೆ ಟೆಂಪಲ್ ಕಡೆ ಹೋಗೋ ರೋಡ್ ಒಂದು, ದರ್ಶನ ಮುಗಿಸ್ಕೊಂಡು ಬರ್ತಾ ಇರೋ ರೋಡ್ ಒಂದಿತ್ತು. ಜನ ಎಲ್ಲ ರಾಮನಾಮ ಹಾಡ್ಕೊಂಡು ಭಜನೆ ಮಾಡಿಕೊಂಡು ಹೋಗ್ತಾ ಇದ್ರು. ಒಂಥರ ಪಾಸಿಟಿವ್ ಎನರ್ಜಿ ಬರ್ತಾ ಇತ್ತು. 1-2 ಕಿಲೋಮೀಟ್ರ್ ನಾವು ನಡಿಬೇಕಾಗಿತ್ತು ಟೆಂಪಲ್ವರೆಗೂ. ಗೈಡು ಕೂಡ ನಮ್ಮ ಜೊತೆ ವಾಕ್ ಮಾಡ್ಕೊಂಡು ಬಂದರು ಟೆಂಪಲ್ ದಾರಿ ತೋರಿಸೋದಕ್ಕೆ. ಅವರಿಲ್ಲ ಅಂದರೂ ಕೂಡ ನಾವು ಜನನ ಫಾಲೋ ಮಾಡಿಕೊಂಡು ಟೆಂಪಲ್ಗೆ ಹೋಗ್ಬೋದು. ಇದು ಬಂದು ಹನುಮಾನ್ ಟೆಂಪಲ್ಲು. ಅದಕ್ಕೂ ಕೂಡ ಸಪ್ರೇಟ್ ಕ್ಯೂ ಇತ್ತು. ನಾವು ಅಲ್ಲಿಗೆ ಹೋಗಲಿಲ್ಲ, ಡೈರೆಕ್ಟ್ ಶ್ರೀರಾಮ ಟೆಂಪಲಿಗೆ ಹೊರಟ್ವಿ ನಾವು. ಲಾರ್ಡ್ ಶ್ರೀರಾಮ ಅವರು ನಡೆದಾಡಿದಂತಹ ಜಾಗದಲ್ಲಿ ನಾವು ಇವಾಗ ಇದ್ದೀವಿ ಅಂತ ನೆನೆಸ್ಕೊಂಡ್ರೆ ನನಗೊಂಥರ ಕಣ್ಣು ತುಂಬ್ಕೋತಾ ಇತ್ತು, ಗೂಸ್ ಬಂಪ್ಸ್ ಅನಿಸ್ತಾ ಇತ್ತು. ಏನೋ ಒಂಥರ ಡಿವೈನ್ ಫೀಲಿಂಗು. ಇದು ವರ್ಣನಾತೀತ. ಸೊ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋದು ಅನಿಸುತ್ತೆ. ಇಲ್ಲಿವರೆಗೂ ಗೈಡ್ ನಮ್ಮನ್ನು ಡ್ರಾಪ್ ಮಾಡಿದ್ರು. ಅವ್ರು ಹೇಳಿದರು ಇಲ್ಲಿಂದ ಟೆಂಪಲ್ ಜಾಗ, ಸೊ ಇಲ್ಲಿಂದ ನೀವು ಒಳಗಡೆ ಟೆಂಪಲ್ಗೆ ಹೋಗ್ಬೋದು ಅಂತ. ಸೊ ನಾವು ಮತ್ತೆ ಕ್ಯೂನಲ್ಲಿ ಹೊರಟ್ವಿ. ಅದು 1 ಲೈನ್ ಕ್ಯೂ ಇರಲಿಲ್ಲ, ಫುಲ್ ಜನ ಹೇಗೆ ನಾವು ವಾಕ್ ಮಾಡ್ತಾ ಇದ್ವಿ ಅದೇ ಥರ ಕ್ಯೂವಲ್ಲಿ ಹೋಗ್ತಾ ಇದ್ವಿ. ಇನ್ನೇನು ಟೆಂಪಲ್ ಬಂತು ಅಂತ ನಮಗೆ ಅನಿಸ್ತಾ ಇತ್ತು. ಅದು ಟೆಂಪಲ್ ಆಗಿರಲಿಲ್ಲ. ಒಳಗಡೆ ನಾವು ಸುತ್ತಾ ಇದ್ವಿ ಕ್ಯೂನಲ್ಲಿ. ಇಷ್ಟು ಜನಗಳ ಮಧ್ಯ ಮಗಳನ್ನ ಕೆಳಗಡೆ ಬಿಡೋ ಹಾಗಿರಲಿಲ್ಲ. ಅವಳನ್ನ ಎತ್ಕೊಂಡೇ ನಾವು ಕ್ಯೂನಲ್ಲಿ ನಡೀತಾ ಇದ್ವಿ. ಸ್ವಲ್ಪ ಹೊತ್ತು ನಾನು, ಸ್ವಲ್ಪ ಹೊತ್ತು ನನ್ನ ತಮ್ಮ ಅವಳನ್ನ ಎತ್ಕೊಂಡಿದ್ವಿ. ಸ್ವಲ್ಪ ಕಷ್ಟ ಆಯಿತು, ಬಟ್ ಇಟ್ ವಾಸ್ ಆಲ್ ವರ್ತ್.
ಇನ್ನು ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ನು ಮುಗ್ದಿಲ್ಲ, ನಡೀತಾನೇ ಇದೆ ಕೆಲಸಗಳೆಲ್ಲ. ಸುಮಾರು ಕಡೆ ಎಲ್ಲ ವರ್ಕ್ ನಡೀತಾನೆ ಇತ್ತು. ನೀವು ನೋಡ್ತಾ ಇರ್ಬೋದು ಒಳಗಡೆ ಕ್ಯೂನಲ್ಲಿ ಹೋಗೋದಕ್ಕೆ ಯಾವುದೇ ತರಹ ರೂಫ್ ಇಲ್ಲ. ನಾವು ಬಿಸಿಲಲ್ಲೇ ಓಪನ್ ಆಗಿ ಕ್ಯೂನಲ್ಲಿ ಹೋಗಬೇಕಾಗಿತ್ತು ಟೆಂಪಲ್ವರೆಗೂ. ಆಮೇಲೆ ಸ್ಲಿಪ್ಪರ್ ಎಲ್ಲ ಇಡೋದಕ್ಕೆ ಕೌಂಟ್ರುಗಳಿತ್ತು ಸುಮಾರು. ಬಟ್ ಬ್ಯಾಗ್ ಅಥವಾ ಮೊಬೈಲ್ನ ನಾವು ಲಾಕ್ ಮಾಡೋದಕ್ಕೆ ಯಾವುದೇ ಲಾಕರ್ಸ್ ಆಗಲಿ ಕೌಂಟರ್ಸ್ ಆಗಲಿ ಇರಲಿಲ್ಲ. ಮೇ ಬಿ ಅಷ್ಟೊಂದು ಕೌಂಟ್ರು ಅವರು ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ಮೊಬೈಲ್ಗಳೆಲ್ಲ ಟೆಂಪಲ್ ಒಳಗಡೆ ಅಲೋ ಇತ್ತು. ಜನ ಎಲ್ಲ ವಿಡಿಯೋ ಮಾಡ್ತಾಯಿದ್ರು. ದೇವ್ರದ್ದು ಕೂಡ ವಿಡಿಯೋ ಮಾಡಬಹುದಾಗಿತ್ತು. Ramnalla, small boy Rama. Rama will be a small boy. ಅಲ್ಲೇ ಡಿಸ್ಟರ್ಬ್ ಮಾಡ್ತಾರೆ. ನಾನು ಯಾರಿಗಾದ್ರೂ ಡಿಸ್ಟರ್ಬ್ ಮಾಡ್ತಾ ಇದ್ದೀನಾ? ನಾವಿನ್ನ ಒಳಗಡೆ ಹೋಗಬೇಕು. ಗರ್ಭಗುಡಿ ಒಳಗಡೆ ಲಾರ್ಡ್ ಶ್ರೀರಾಮ ಇರ್ತಾರೆ ಅಂದ್ಕೊಂಡು ಹೋಗ್ತಾ ಇರುವಾಗಲೇ ಅಲ್ಲೇ ಓಪನ್ ಆಗಿ ನಮಗೆ ಲಾರ್ಡ್ ಶ್ರೀರಾಮನ ದರ್ಶನ ಆಗಿಬಿಡ್ತು. ಸೊ ಒಂದು 10 ಸೆಕೆಂಡ್ ಬಿಡ್ತಾರಷ್ಟೇ, ಜನನ ತಳ್ತಾನೆ ಇದ್ರು. ಆಮೇಲೆ ಮೊಬೈಲ್ಸ್ ಎಲ್ಲ ಅಲೋ ಇದ್ದ ಕಾರಣ ನಮಗೆ ಪೀಸ್ಫುಲ್ಲಾಗಿ ಲಾರ್ಡ್ ಶ್ರೀರಾಮನ ದರ್ಶನ ಮಾಡೋದ್ಕಿಂತ ಫೋಟೋ ವಿಡಿಯೋ ಮಾಡೋದ್ರಲ್ಲೇ ಮುಳುಗೋಗ್ಬಿಟ್ವಿ ಅಂತ ಅನಿಸ್ತು. ಬಟ್ ಲಾರ್ಡ್ ಶ್ರೀರಾಮನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಐ ಫೆಲ್ಟ್ ರಿಯಲಿ ಬ್ಲೆಸ್ಡ್. ಅಯೋಧ್ಯಕ್ಕೆ ಬಂದಿರೋದೇ ಒಂದು ಬ್ಲೆಸ್ಸಿಂಗ್ ಅಂತ ಅನಿಸ್ತು ನನಗೆ. ನಾವು ಆಚೆ ಹೊರಟ್ವಿ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಬಿಸಿಲಲ್ಲಿ ಒಂದು 5 ಕಿಲೋಮೀಟರ್ ನಡೆದಿದ್ವಿ. ಅದು ಮಗಳನ್ನ ಎತ್ಕೊಂಡು ನಡೆದಿರೋದ್ರಿಂದ ತುಂಬ ಕಾಲು ನೋವ್ತಾ ಇತ್ತು. ಆಮೇಲೆ ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ. ಸೊ ಡೈರೆಕ್ಟ್ ನಾವು ಉಡುಪಿ ಎಕ್ಸ್ಪ್ರೆಸ್ ಅಂತ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ಕೂಡ ಫುಲ್ ಕ್ರೌಡ್ ಇತ್ತು. ಅಲ್ಲಿ ಊಟ ಮಾಡಿಬಿಟ್ಟು ನಾವು ಗೈಡ್ಗೆ ಕಾಲ್ ಮಾಡಿದ್ವಿ. ಸೊ ಅವರು ಬಂದ್ಬಿಟ್ಟು ನಮ್ಮನ್ನು ಆಟೋನಲ್ಲಿ ಕರ್ಕೊಂಡು ಹೋದರು, ಇನ್ನೂ ಒಂದೆರಡು ಟೆಂಪಲ್ ತೋರಿಸೋದಕ್ಕೆ ಅಂದ್ಬಿಟ್ಟು. For now, he is helping to show the place. ನಾವು ಹಿಂದಿ ಅಲ್ಲ, ಸೀಟ್ ಇದೆ, ಸೀಟ್ ಮೇಲೆ ಇವಳನ್ನ ಹಿಂಗೆ ಕೂರಿಸ್ಬೋದು. ಸೊ ದಟ್ ನಿಮಗೆ ಕೈ ನೋವು ಆಗಲ್ಲ, ನಿಮಗೂ ಈಸಿ ಆಗುತ್ತೆ, ಅವಳಿಗೂ ಕಂಫರ್ಟಬಲ್ ಆಗಿರುತ್ತೆ. ನೋಡಿ ಇಲ್ಲಿ ಟುಕ್ ಟುಕ್ಕಲ್ಲಿ ಹೋಗ್ತಾ ಇದ್ದೀವಿ. ಟುಕ್ ಟುಕ್ಕಲ್ಲಿ ರಾಮ್ ದರ್ಬಾರಿಗೆ ಹೋಗ್ತಾ ಇದ್ದೀವಿ. Ariadna enjoying tuk tuk. Gilko, do you like this tuk tuk? Idu Ram Darbar. सीता माता का मेरे जीवन का डोली पालकियां में उतारा गया। मंदिर के अंदर प्रसाद चढ़ता है, माला प्रसाद चप्पल उतार के प्रसाद लीजिए, अंदर जाकर छोटी पूरा लगा दे। इधर नहीं चाहिए सीताराम स्थान पे आप लोग है इसका नाम राम दरबार सीता रसोई। राम दरबार बैक साइड है, सीता रसोई। सीता माता जी का जन्मपुर से मेरी जीवा उनका डोली पाल के यहाँ पे उतारा गया। यह प्राचीन मूर्ति गोल्ड सीता शिरोराम विक्रमादित्य द्वारा स्थापित
मंदिर जो प्राचीन हो गया था वहाँ की मूर्ति निकाल के यहाँ पे रखी गई थी। मंदिर पूरा रेडी हो गया, मूर्ति को पूरा प्राण प्रतिष्ठा किया गया। अयोध्या के मेन स्वामी बाबा रामदास पुरानी महाराज भोजन नहीं करते, उनका दर्शन करेंगे। यहाँ पे नमस्कार कीजिए, फिर आगे के जानकारी बताते हैं। ಜೈ ಶ್ರೀ. ಈ ಜಾಗ ಬಂದು ಸೀತಾ ರಸಾಯಿ ಅಂತ. ಇಲ್ಲಿ ಸೀತಾಮಾತಾ ಅಡುಗೆ ಮಾಡ್ತಿದ್ರಂತೆ. रामचंद्र भगवान की जय. जय श्री राम. जिस स्थान पे आप लोग आए उस स्थान का नाम राम दरबार सीतरसुई है। राम दरबार उसी तरसुई है। सीता माता जी को जनकपुर से मेरी गडोली पाल के यहाँ पे उतारा गया। प्राचीन मूर्ति गोल्डन सीता सिल्वर उज्जैन के राजा विक्रमादित्य स्थापित। अयोध्या में स्वामी बाबा रामदास पुरानी महाराज तो भोजन नहीं करते। संकल्प से टेम्पल रेडी होगा तो भोजन करेंगे। यहाँ पे जाइए, अंदर नमस्कार कीजिए, फिर गुरु जी का दर्शन करेंगे। ಇದ್ರ ಪಕ್ಕನೇ ಒಂದು ಸ್ಮಾಲ್ ರೂಮ್ ಇತ್ತು. ಅಲ್ಲಿ ಒಬ್ಬರು ಸ್ವಾಮಿ ಇದ್ರು. ಅವರು ಅಯೋಧ್ಯ ರಾಮ ಮಂದಿರ ಡಿಸ್ಟ್ರಾಯ್ ಆದಾಗಿಂದ ಉಪವಾಸ ಇದ್ದಾರಂತೆ. ಅಂದರೆ ಹಾಲು ಹಣ್ಣು ಅಷ್ಟೇ ಸ್ವೀಕರಿಸ್ತಾ ಇದ್ದಾರೆ ಅಂತ. ಅವ್ರ ಹತ್ರ ಹೋಗಿ ಕೂತ್ಕೊಂಡ್ವಿ. ಅವರು ಆಶೀರ್ವಾದ ಎಲ್ಲ ಮಾಡಿ ಇನ್ನೊಬ್ರು ವ್ಯಕ್ತಿ ಬಂದ್ಬಿಟ್ಟು ಸೊ ಸ್ವಾಮಿ ಅವರು ಮೀನ್ಸ್ ಏನೋ ಫೌಂಡೇಶನ್ ನಡೆಸ್ತಾ ಇದ್ದಾರೆ, ಮಕ್ಕಳಿಗೆಲ್ಲ ಅನ್ನದಾನ ಮಾಡ್ತಾ ಇದ್ದಾರೆ, ನೀವು ಕೂಡ ಸೇವೆ ಮಾಡ್ಬೋದು, 5,000 3,000 ಮಿನಿಮಮ್ 2,000 ಅಂತೆಲ್ಲ ಹೇಳಿದ್ರು. ನಮಗೆ ಬೇರೆ ಹಿಂದಿ ಅಷ್ಟಕ್ಕಷ್ಟೇ, ಇದು ಜೆನ್ಯೂನೋ ಹೌದೋ ಅಲ್ಲೋ ಹೆಂಗೆ ಕಂಡುಹಿಡಿಯೋದಂತನೂ ನಮಗೆ ಗೊತ್ತಾಗಲಿಲ್ಲ. ಸ್ವಾಮಿಗಳು ಬೇರೆ ಕೂತಿದ್ರು, ಹಾಗೆ ಎದ್ದು ಬರೋದಕ್ಕೂ ಮನಸ್ಸಾಗಲಿಲ್ಲ. ರೆಸಿಟ್ ಏನು ಬೇಡ ಅಂದ್ಬಿಟ್ಟು 1,000 ರೂಪಾಯಿ ನಾವು ಸ್ವಾಮಿಗೆ ಕೊಟ್ಬಿಟ್ಟು ಬಂದ್ವಿ. ಅದಾದ ನಂತರ ಇನ್ನೊಂದು ಟೆಂಪಲಿಗೆ ಬಂದ್ವಿ. ಅಷ್ಟೊತ್ತಿಗಾಗಲೇ ನಮಗೆ ತುಂಬ ಟಯರ್ಡ್ ಆಗಿತ್ತು. ಇನ್ನೂ ಲೇಟ್ ಆದರೆ ಮತ್ತೆ ಟ್ರಾಫಿಕಲ್ಲಿ ಸಿಕ್ಕಾಕೊಳ್ತೀವಿ ಅಂದ್ಬಿಟ್ಟು ನಾವು ದಶರಥ ಮಹಲಿಗೆ ಹೋಗಲಿಲ್ಲ. ಅದು ಕೂಡ ತುಂಬ ಚೆನ್ನಾಗಿದೆ ಅಂದರು, ಬಟ್ ಲಾಂಗ್ ಕ್ಯೂ ಇರುತ್ತೆ ಅಂದ್ಬಿಟ್ಟು ನಾವು ಅದನ್ನು ಸ್ಕಿಪ್ ಮಾಡಿ ಈ ಟೆಂಪಲ್ ಒಂದು ಮುಗಿಸ್ಕೊಂಡು ನಂತರ ನಮ್ಮ ಕಾರ್ ಎಲ್ಲಿ ಪಾರ್ಕ್ ಆಗಿದೆ ಅಲ್ಲಿಗೆ ನಾವು ಹೊರಟ್ವಿ. ಫೈನಲಿ ಅಯೋಧ್ಯ ಮುಗೀತು. ಶ್ರೀರಾಮ್ ದರ್ಶನನೂ ಆಯಿತು. ಬೆಳಗ್ಗೆ 5:30ಗೆ ಬಿಟ್ಟಿದ್ವಿ, ಇವಾಗ 3:30 ಆಗಿದೆ. ಎದ್ದೇಳಿದ್ದು 3:30ಗೆ. ಸೊ 12 hours ನಾವು ಅದರಲ್ಲಿ ಒಂದು 4 to 5 hours ವಾಕ್ ಮಾಡಿದ್ದೀವಿ. 12 hours-ಅಲ್ಲಿ 12 seconds ಅಷ್ಟೇ ಶ್ರೀರಾಮನ್ನ ನೋಡಿರೋದು. ದಟ್ ಈಸ್ ಹೌ ಇಟ್ ಈಸ್. ಬಟ್ ಖುಷಿ ಆಯಿತು. ಆ ವೈಬು ಎಲ್ಲ ಶ್ರೀರಾಮ್ ಭಕ್ತರ ಜೊತೆ ವಾಕ್ ಮಾಡ್ಕೊಂಡು ಹೋಗಿ ಮೇಲೆ ಹೋಗಿ ರಾಮನ ದರ್ಶನ ಮಾಡಿದ್ದು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಇಲ್ಲಿ ನೋಡಿ, ನಾವು ವಾಪಸ್ ಬರ್ತಾ ಇದ್ದೀವಿ ಅಯೋಧ್ಯೆಯಿಂದ. ಇದು ಅಲ್ಲಿಂದ ಟ್ರಾಫಿಕ್ ಜಾಮ್ ಇದೆ. ಓ ಮೈ ಗಾಡ್, ಮುಗಿತಾನೇ ಇಲ್ಲ. ಇಲ್ಲಿ ನೋಡಿ, ಇದೆಲ್ಲ ಮುಗಿಸ್ಕೊಂಡು ಬಂದಾರೆ ನೋಡಲ್ಲ. ಎಲ್ಲರೂ ಮೋಸ್ಟ್ ಆಫ್ ಮುಗಿಸ್ಕೊಂಡೆ ಇದಕ್ಕೆ ಬರ್ತಾರೆ. ಫಸ್ಟ್ ಮೇನ್ ಪ್ರಯಾಗ್ರಾಜ್ ಇರ್ತದೆ ಅವ್ರದ್ದು. ಮೇನ್ ಅಲ್ಲಿ ಸ್ನಾನ ಮುಗಿದ್ಮೇಲೆ ಇದಕ್ಕೆ ಬರ್ತಾರೆ. ನೋಡಿ, ಇನ್ನೂ ಮುಗಿತಾ ಇಲ್ಲ. ಓ ಮ್ಯಾನ್, ಇನ್ನಾಯ್ತೇನಾ? ಈ ಪ್ಲೇಸಲ್ಲಿ ಸ್ಟಕ್ ಆಗಿ ಕೂತಿದ್ದೀವಿ. ವಾಪಸ್ ಅಯೋಧ್ಯೆಯಿಂದ ವಾರಣಾಸಿಗೆ ಹೋಗೋ ರೋಡಲ್ಲಿ ಇದು ಇವಾಗ ಪರಿಸ್ಥಿತಿ. ವಾಪಸ್ ಹೋಗುವಾಗ ಕೂಡ ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ವಿ. ರೂಮ್ ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ 1 ಗಂಟೆ ಆಗಿತ್ತು. ಬಾಯ್.